Welcome to Indian Geography class 9. So last 4 classes in the climate of India ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಲಾಸ್ಟ್ ಟಾಪಿಕ್ ಇವತ್ತಿನ ಕ್ಲಾಸ್ ಆಗಿದೆ. ಸೊ ಕ್ಲಾಸಿಫಿಕೇಶನ್ ಆಫ್ ಕ್ಲೈಮೆಟಿಕ್ ರೀಜನ್ಸ್ ಆಫ್ ಇಂಡಿಯಾ ಇವತ್ತಿನ ಟಾಪಿಕ್. ಸೊ ಇಲ್ಲಿ ನಿಮಗೆ ಎರಡು ಟೈಪ್ ಆಫ್ ಕ್ಲಾಸಿಫಿಕೇಶನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಸ್ಟ್ಯಾಂಪ್ಸ್ ಕ್ಲಾಸಿಫಿಕೇಶನ್ ಆಫ್ ಕ್ಲೈಮೆಟಿಕ್ ರೀಜನ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿ ಸ್ಟ್ಯಾಂಪ್ಸ್ ಏನ್ ಮಾಡ್ತಾರೆ, ಇಂಡಿಯನ್ ಕ್ಲೈಮೆಟಿಕ್ ರೀಜನ್ಸ್ ಅನ್ನ ಟೆಂಪರೇಟ್ ಝೋನ್ ಮತ್ತೆ ಟ್ರಾಪಿಕಲ್ ಝೋನ್ ಅಂತ ಡಿವೈಡ್ ಮಾಡ್ತಾರೆ. Stamp used 18 degree Celsius isotherm of mean monthly temperature for January to divide the country into two broad climatic regions. So ಯಾವ್ದು ಎರಡು ಅದು two broad climatic regions ಅಂದ್ರೆ ಒಂದು temperate or continental zone in North India ಮತ್ತೆ tropical zone in South India. So this line ಯಾವ್ದು 18 degree Celsius isotherm ಇದೆಯಲ್ಲ, this line runs roughly across the route of peninsula more or less along or parallel to the Tropic of Cancer. The two major climatic regions are further divided into 11 regions depending upon the amount of rainfall and temperature. So ಈ temperate zone ಮತ್ತೆ tropical zone further 11 regions ಆಗಿ ಡಿವೈಡ್ ಆಗುತ್ತೆ. ಯಾವುದ್ರ ಬೇಸ್ ಮೇಲೆ ಅಂದ್ರೆ based on amount of rainfall ಮತ್ತೆ ಟೆಂಪರೇಚರ್ ಮೇಲೆ ಮತ್ತೆ ಅನ್ನೊಂದು ಫರ್ದರ್ ಡಿವಿಷನ್ ಅನ್ನ ನಾವು ಮಾಡ್ತೇವೆ. ಸೊ ಫಸ್ಟ್ ಒನ್ ಟೆಂಪರೇಟ್ ಆರ್ ಕಾಂಟಿನೆಂಟಲ್ ಇಂಡಿಯಾ. ಇದು ನಾರ್ತ್ ಸೈಡ್ ಅಲ್ಲಿ ಮಾಡುವಂತ ಕ್ಲೈಮೆಟಿಕ್ ಡಿವಿಷನ್. ಸೊ ಇಲ್ಲಿ ಬರುವಂತದ್ದು ಯಾವ್ದು ರೀಜನ್ಸ್ ಅಂತಂದ್ರೆ ಹಿಮಾಲಯನ್ ರೀಜನ್, ನಾರ್ತ್ ವೆಸ್ಟರ್ನ್ ರೀಜನ್, ಅರಿಡ್ ಲೋ ಲ್ಯಾಂಡ್, ರೀಜನ್ ಆಫ್ ಮಾಡರೇಟ್ ರೈನ್ಫಾಲ್ ಮತ್ತೆ ಟ್ರಾನ್ಸಿಷನಲ್ ಝೋನ್. ಸೊ ಇದಿಷ್ಟು ಟೆಂಪರೇಟ್ ಆರ್ ಕಾಂಟಿನೆಂಟಲ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಕ್ಲೈಮೆಟಿಕ್ ಡಿವಿಷನ್ಸ್ ಆರ್ ಕ್ಲೈಮೆಟಿಕ್ ರೀಜನ್ಸ್. ಸೊ ನೆಕ್ಸ್ಟ್ ಟ್ರಾಪಿಕಲ್ ಇಂಡಿಯಾ ಏನ್ ಬರುತ್ತೆ ಅಂದ್ರೆ ಸೌತ್ ಇಂಡಿಯಾದಲ್ಲಿ ಬರುವಂತ ರೀಜನ್ಸ್, ರೀಜನ್ ಆಫ್ ವೆರಿ ಹೆವಿ ರೈನ್ಫಾಲ್, ರೀಜನ್ ಆಫ್ ಹೆವಿ ರೈನ್ಫಾಲ್, ರೀಜನ್ ಆಫ್ ಮಾಡರೇಟ್ ರೈನ್ಫಾಲ್, ಕೊಂಕಣ್ ಕೋಸ್ಟ್, ಮಲಬಾರ್ ಕೋಸ್ಟ್ ಅಂಡ್ ತಮಿಳುನಾಡು ಆರ್ ಕೋರಮಂಡಲ್ ಕೋಸ್ಟ್. ಸೊ ಇದಿಷ್ಟು ಹನ್ನೊಂದು ಡಿವಿಷನ್ಸ್ ಏನಿದೆ, ಇದಿಷ್ಟು ಸ್ಟ್ಯಾಂಪ್ಸ್ ಕ್ಲಾಸಿಫಿಕೇಶನ್ ಆನ್ ಕ್ಲೈಮೆಟಿಕ್ ರೀಜನ್ಸ್ ಆಫ್ ಇಂಡಿಯಾ. ಸೊ ಸೆಕೆಂಡ್ ಒನ್ ಕೊಪ್ಪನ್ಸ್ ಕ್ಲಾಸಿಫಿಕೇಶನ್ ಆಫ್ ಕ್ಲೈಮೆಟಿಕ್ ರೀಜನ್ಸ್ ಆಫ್ ಇಂಡಿಯಾ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. Koppan's classification of climatic region of India is an empirical classification based on mean annual and mean monthly temperature and precipitation data. So ಇಲ್ಲಿ ಫಸ್ಟ್ ಆಬ್ಜೆಕ್ಟಿವ್ ಕ್ವಶನ್ ಯಾವ ತರ ಕೇಳಬಹುದು ಅವರು ಅಂತಂದ್ರೆ Koppan's classification is based on. ಸೊ ಇದು ಯಾವ ಪ್ಯಾರಾಮೀಟರ್ ನ ಇವರು ಕನ್ಸಿಡರ್ ಮಾಡಿದ್ದಾರೆ ಅಂತಂದ್ರೆ ಮೂರು ಪ್ಯಾರಾಮೀಟರ್ ನ ಹೇಳ್ತೀನಿ, ಅದರಲ್ಲಿ ಎರಡು ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಟೆಂಪರೇಚರ್ ಅಂಡ್ ಪ್ರೆಸಿಪಿಟೇಷನ್. ಸೊ ಮೈನ್ಲಿ ಬೇಸ್ಡ್ ಆನ್ ಟೆಂಪರೇಚರ್ ಅಂಡ್ ಪ್ರೆಸಿಪಿಟೇಷನ್. ಅಲಾಂಗ್ ವಿತ್ ದಟ್ ಕೋಪನ್ಸ್ ಅವರು ನ್ಯಾಚುರಲ್ ವೆಜಿಟೇಷನ್ ಅನ್ನ ಕೂಡ ಕನ್ಸಿಡರ್ ಮಾಡ್ತಾರೆ ಈ ಕ್ಲೈಮೆಟಿಕ್ ರೀಜನ್ಸ್ ಅನ್ನ ಕ್ಲಾಸಿಫೈ ಮಾಡೋದಕ್ಕೆ. ಬಟ್ ಇಂಪಾರ್ಟೆಂಟ್ ಆಗುವಂತದ್ದು ಟೆಂಪರೇಚರ್ ಮತ್ತೆ ಪ್ರೆಸಿಪಿಟೇಷನ್ ಡೇಟಾಸ್. ಕೋಪನ್ ಐಡೆಂಟಿಫೈಡ್ ಎ ಕ್ಲೋಸ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಜಿಟೇಷನ್ ಅಂಡ್ ಕ್ಲೈಮೇಟ್. He selected certain values of temperature and precipitation and related them to distribution of vegetation and used these values for classifying the climates. Köppen recognized 5 major climatic groups. 4 of them are based on temperature and 1 on precipitation. ಸೊ ಕೊಪ್ಪನ್ ಕ್ಲಾಸಿಫಿಕೇಶನ್ ಅನ್ನ ನಿಮಗೆ ಒಂದು ಟೇಬಲ್ ಅಲ್ಲಿ ನಾನು ತೋರಿಸ್ತೇನೆ. ಅದಕ್ಕೆ ಹೋಗಕ್ಕೆ ಮುಂಚೆ ಅಲ್ಲಿ ಬರ್ತಕ್ಕಂತ ಲೆಟರ್ಸ್ ಇನ ಅಬ್ರಿವೇಷನ್ಸ್ ಏನು, ಅದರ ಇಂಡಿಕೇಶನ್ಸ್ ಆರ್ ಮೀನಿಂಗ್ ಏನು ಅಂತ ತಿಳ್ಕೊಂಬಿಡಿ. ಈಗ ಕ್ಯಾಪಿಟಲ್ ಲೆಟರ್ ಎ, ಸಿ, ಡಿ ಅಂಡ್ ಇ ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಹ್ಯೂಮಿಡ್ ಕ್ಲೈಮೇಟ್ ನ ಇಂಡಿಕೇಟ್ ಮಾಡುತ್ತೆ. ಅಂಡ್ ಬಿ ಬಂದು ಡ್ರೈ ಕ್ಲೈಮೇಟ್ ನ ಇಂಡಿಕೇಟ್ ಮಾಡುತ್ತೆ. The climatic groups are subdivided into types designated by small letters based on seasonality of precipitation and temperature characteristics. So example ಬಂದು F, M, W and S. Whereas F ಅಂತಂದ್ರೆ no dry season, M means monsoon climate, W means winter dry season, S means summer dry season. So previously mentioned major climatic types are further subdivided depending upon the seasonal distribution of rainfall or degree of dryness or cold. So ಈಗ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದಂತದ್ದು ಫರ್ದರ್ ಡಿವೈಡ್ ಆಗುತ್ತೆ. ಸೊ ಏನೇನ್ ಬರುತ್ತೆ ಅಂತಂದ್ರೆ ಸ್ಮಾಲ್ ಎ ರೆಪ್ರೆಸೆಂಟ್ಸ್ ಹಾಟ್ ಸಮ್ಮರ್, average temperature of the warmest month over 22 degree Celsius, whereas C means cool summer, average temperature of warmest month under 22 degree Celsius. F means no dry season, W dry season in winter, S means dry season in summer, G means Gang's type of annual march of temperature, hottest month comes before the solstice and summer rainy season
H means average annual temperature under 18 degrees Celsius. M means short dry season. Next, the capital letters S and W are employed to designate the two subdivisions of dry climate. First one is semi-arid or steppe and arid or desert. So steppe ಅಂದ್ರೆ ನಿಮಗೆ ಗೊತ್ತು ಹುಲ್ಲುಗಾವಲು ಅಂತ ಏನು ಹೇಳ್ತೀವಿ ಅದು ಮೀನ್ಸ್ ಇಲ್ಲಿ ಫಾರೆಸ್ಟ್ ಇರೋದಿಲ್ಲ ಜಸ್ಟ್ ಗ್ರಾಸ್ ಲ್ಯಾಂಡ್ ಇರುತ್ತೆ ಮತ್ತೆ ಆರಿಡ್ ಆರ್ ಡೆಸರ್ಟ್ ಅಂದ್ರೆ ಡೆಸರ್ಟ್ ಏರಿಯಾ ಕ್ಯಾಪಿಟಲ್ ಲೆಟರ್ಸ್ ಟಿ ಅಂಡ್ ಎಫ್ ಆರ್ ಸಿಮಿಲರ್ಲಿ ಯೂಸ್ಡ್ ಟು ಡೆಸಿಗ್ನೇಟ್ ದ ಟೂ ಸಬ್ ಡಿವಿಷನ್ಸ್ ಆಫ್ ಪೋಲಾರ್ ಕ್ಲೈಮೇಟ್ ಸೊ ತಂಡ್ರಾ ಮೀನ್ಸ್ ನಿಮ್ಗೆ ಗೊತ್ತಿದೆ ತಂಡ್ರಾ ಅಂತಂದ್ರೆ ಈ ಆರ್ಕ್ಟಿಕ್ ರೀಜನ್ ನೋಡಿರ್ತೀರ ನೀವು ಟ್ರೀಲೆಸ್ ಆರ್ಕ್ಟಿಕ್ ರೀಜನ್ ಯುರೋಪ್ ಕಡೆ ಇರುತ್ತೆ ಇದನ್ನ ನಾವು ಟಂಡ್ರಾ ಏರಿಯಾ ಅಂತ ಕರಿತೇವೆ ಜೊತೆಗೆ ಐಸ್ ಕ್ಯಾಪ್ ಇದೆರಡೂ ಪೋಲಾರ್ ಕ್ಲೈಮೇಟ್ ಅಲ್ಲಿ ನಾವು ನೋಡುವಂತದ್ದು ಸೊ ಇದು ಬಂದು ನಮ್ಮ ಇಂಡಿಯಾದಲ್ಲ ನಾವು ನೋಡ್ತೀವಿ ಸ್ಟಿಪಿ ಮತ್ತೆ ಡೆಸರ್ಟ್ ಏರಿಯಾಸ್ ಅನ್ನ ಸೊ ಇಲ್ಲಿವರೆಗೂ ನಾನು ಏನೇನು ಲೆಟರ್ಸ್ ಅಬ್ರಿವೇಷನ್ ಹೇಳಿದೆ ಇದೆಲ್ಲ ಜಸ್ಟ್ ನಿಮಗೆ ಕ್ಲಾಸಿಫಿಕೇಶನ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಟೇಬಲ್ ಅನ್ನು ನೋಡಿದ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಂತೀರಾ ಸೊ ಈಗ ಕ್ಲೈಮ್ಯಾಟಿಕ್ ಗ್ರೂಪ್ಸ್ ಅಕಾರ್ಡಿಂಗ್ ಟು ಕೊಪ್ಪನ್ಸ್ ಸೊ ಅಕಾರ್ಡಿಂಗ್ ಟು ಕೊಪ್ಪನ್ ಕ್ಲೈಮ್ಯಾಟಿಕ್ ರೀಜನ್ಸ್ ಯಾವ್ದು ಅಂತ ಈ ಟೇಬಲ್ ಅಲ್ಲಿ ಮೆನ್ಷನ್ ಆಗಿದೆ ಈಗ ಗ್ರೂಪ್ ಫಸ್ಟ್ ಒನ್ ಬಂದು ಎ ಟ್ರಾಪಿಕಲ್ ಸೊ ಇದರ ಕ್ಯಾರೆಕ್ಟರಿಸ್ಟಿಕ್ ಏನಂತಂದ್ರೆ ಆವರೇಜ್ ಟೆಂಪರೇಚರ್ ಆಫ್ ದ ಕೋಲ್ಡೆಸ್ಟ್ ಮಂತ್ ಇಸ್ 18 ಡಿಗ್ರಿ ಸೆಲ್ಸಿಯಸ್ ಆರ್ ಹೈಯರ್ ಅದೇ ರೀತಿ ಬಿ ಡ್ರೈ ಕ್ಲೈಮೇಟ್ ಅನ್ನ ಇಂಡಿಕೇಟ್ ಮಾಡುತ್ತೆ ಇದರ ಕ್ಯಾರೆಕ್ಟರಿಸ್ಟಿಕ್ ಬಂದು ಪೊಟೆನ್ಶಿಯಲ್ ಎವಾಪರೇಷನ್ ಎಕ್ಸೀಡ್ಸ್ ಪ್ರೆಸಿಪಿಟೇಷನ್ ಸೊ ಇಲ್ಲಿ ಪ್ರೆಸಿಪಿಟೇಷನ್ ಗಿಂತ ಎವಾಪರೇಷನ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಸಿ ಬಂದು ವಾರ್ಮ್ ಟೆಂಪರೇಟ್ ಕ್ಲೈಮೇಟ್ ಇದರ ಕ್ಯಾರೆಕ್ಟರಿಸ್ಟಿಕ್ ಬಂದು ದ ಆವರೇಜ್ ಟೆಂಪರೇಚರ್ ಆಫ್ ದ ಕೋಲ್ಡೆಸ್ಟ್ ಮಂತ್ ಆಫ್ ಕ್ಲೈಮೇಟ್ year is higher than -3 degree Celsius but below 18 degree Celsius. Next fourth one D indicates cold snow forest climates. Characteristic nodadide the average temperature of the coldest month is -3 degree Celsius or below. Next E indicates cold climates. Idra characteristic average temperature for all months is below 10 degree Celsius. So finally H indicates highland, its characteristic is cold due to elevation. So this to climatic groups according to Köppen. So last table alli climatic groups anna nodidvi ee table indicates climatic types according to Köppen. Illi first group second type nodtira letter code matte characteristic anna nodtira iga group bandu tropical humid climate letter A represents tropical humid climate ಇದರಲ್ಲಿ ಟೈಪ್ಸ್ ಬರುತ್ತೆ ಮೂರು ಟೈಪ್ ಬರುತ್ತೆ ಯಾವ್ಯಾವ್ದಂದ್ರೆ ಟ್ರಾಪಿಕಲ್ ವೆಟ್ ಟ್ರಾಪಿಕಲ್ ಮಾನ್ಸೂನ್ ಟ್ರಾಪಿಕಲ್ ವೆಟ್ ಅಂಡ್ ಡ್ರೈ ಸೊ ಇದನ್ನ ನಾವು ಲೆಟರ್ ಕೋಡ್ ಅಲ್ಲಿ ಬರೆಯೋದಿದ್ರೆ ಗ್ರೂಪ್ ಕಾಮನ್ ಇರುತ್ತೆ ಮೂರಕ್ಕೂ ಟ್ರಾಪಿಕಲ್ ವೆಟ್ಗೆ AF ಟ್ರಾಪಿಕಲ್ ಮಾನ್ಸೂನ್ AM ಟ್ರಾಪಿಕಲ್ ವೆಟ್ ಅಂಡ್ ಡ್ರೈ AW ಸೊ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ಮೆನ್ಷನ್ ಆಗಿದೆ ಸೊ ಟ್ರಾಪಿಕಲ್ ಹ್ಯೂಮಿಡ್ ಕ್ಲೈಮೇಟ್ ನಲ್ಲಿ ಟ್ರಾಪಿಕಲ್ ವೆಟ್ ಇತ್ತಂದ್ರೆ ನೋ ಡ್ರೈ ಸೀಸನ್ ಸೇಮ್ ಆಸ್ ಇದಕ್ಕೂ ಕೂಡ ಟ್ರಾಪಿಕಲ್ ಮಾನ್ಸೂನ್ಗೆ ಮಾನ್ಸೂನಲ್ ಶಾರ್ಟ್ ಡ್ರೈ ಸೀಸನ್ ಇರುತ್ತೆ ಟ್ರಾಪಿಕಲ್ ವೆಟ್ ಅಂಡ್ ಡ್ರೈ ಕ್ಲೈಮೇಟ್ ಇದ್ರೆ ವಿಂಟರ್ ಡ್ರೈ ಸೀಸನ್ ಇರುತ್ತೆ ಸೊ ಅದೇ ರೀತಿ ಬಿ ಡ್ರೈ ಕ್ಲೈಮೇಟ್ ಅನ್ನ ಇಂಡಿಕೇಟ್ ಮಾಡುತ್ತೆ ಇಲ್ಲಿ ಬರುವಂತದ್ದು 4 ಟೈಪ್ ಬರುತ್ತೆ ಸಬ್ ಟ್ರಾಪಿಕಲ್ ಸ್ಟಿಪ್ಪಿ ಸಬ್ ಟ್ರಾಪಿಕಲ್ ಡೆಸರ್ಟ್ ಮಿಡ್ ಲ್ಯಾಟಿಟ್ಯೂಡ್ ಸ್ಟಿಪ್ಪಿ ಮಿಡ್ ಲ್ಯಾಟಿಟ್ಯೂಡ್ ಡೆಸರ್ಟ್ ಸೊ ಇಲ್ಲಿ ಲೆಟರ್ಸ್ ಇಂಡಿಕೇಟ್ ಮಾಡುತ್ತೆ ಇಲ್ಲಿ ಮತ್ತೆ ಇದು ಕ್ಯಾರೆಕ್ಟರಿಸ್ಟಿಕ್ ಅನ್ನ ಡಿಫೈನ್ ಮಾಡುತ್ತೆ ಸೊ ಅದೇ ರೀತಿಯಾಗಿ A to H ತನಕ ಇದನ್ನ ನೋಟ್ ಮಾಡ್ಕೊಳ್ಳಿ ಈ ಟೇಬಲ್ ನಿಮಗೆ ಕ್ಲೈಮ್ಯಾಟಿಕ್ ಟೈಪ್ಸ್ ಅಕಾರ್ಡಿಂಗ್ ಟು ಕೊಪ್ಪನ್ ಇದನ್ನ ಇಂಡಿಕೇಟ್ ಮಾಡುತ್ತೆ ಸೊ ಇದೆರಡು ಟೇಬಲ್ ನಿಮ್ಗೆ ಅರ್ಥ ಆಯ್ತಂದ್ರೆ ಈಗ ನಮ್ಮ ಇಂಡಿಯಾದ ಕ್ಲೈಮ್ಯಾಟಿಕ್ ರೀಜನ್ಸ್ ಅನ್ನ ನಾವು ನೆಕ್ಸ್ಟ್ ಸ್ಲೈಡ್ ನಲ್ಲಿ ನೋಡಬಹುದು ಸೊ ಲಾಸ್ಟ್ ಎರಡು ಟೇಬಲ್ ನಿಮ್ಗೆ ಅರ್ಥ ಆಗಿದ್ರೆ ಇವಾಗ ಅದನ್ನ ನಮ್ಮ ಇಂಡಿಯಾಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈಗ ನಮ್ಮ ಇಂಡಿಯಾದಲ್ಲಿ ನೋಡಿ ಇಲ್ಲಿ ಈ ರೀಜನ್ ಅನ್ನ ಇ ಇಂದ ಇಂಡಿಕೇಟ್ ಮಾಡ್ತೇವೆ ಇದನ್ನ ET ಅಂತ ಇಂಡಿಕೇಟ್ ಮಾಡ್ತೇವೆ ಇದು DFC ರೀಜನ್ ಅಂತ ಇಂಡಿಕೇಟ್ ಮಾಡ್ತೀವಿ ದೆನ್ ಈ ರೀಜನ್ ಏನಿದೆ ಸೆಂಟ್ರಲ್ ಹೈಲ್ಯಾಂಡ್ ಇದಿಷ್ಟು ರೀಜನ್ ಇದು CWG ಇಂದ ಇಂಡಿಕೇಟ್ ಮಾಡ್ತೀವಿ ಮತ್ತೆ ಇಲ್ಲೆರಡು ಡಿವಿಷನ್ಸ್ ಬರುತ್ತೆ ವೆಸ್ಟ್ ಕೋಸ್ಟ್ ಇದೊಂದು ಡಿವಿಷನ್ ಬರುತ್ತೆ BSHW ಈ ಡಿವಿಷನ್ ಬರುತ್ತೆ AW ಮತ್ತೆ AS ಸೊ ಈ ತರ ಅರೌಂಡ್ 10 ಡಿವಿಷನ್ಸ್ ಅನ್ನ ನಾವು ನೋಡ್ತೇವೆ ಆಸ್ ಪರ್ ಕೊಫನ್ಸ್ ಸ್ಕೀಮ್ ಆಫ್ ಕ್ಲಾಸಿಫಿಕೇಶನ್ ಈಗ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನೀವು ಅದನ್ನ ಅಂದ್ರೆ ನೋಟ್ ಮಾಡ್ಕೊಳ್ಳುವಾಗ ಈ ಮ್ಯಾಪ್ ಅನ್ನ ಜೊತೆಲಿ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ ಅವಾಗ ನಿಮ್ಗೆ ಇನ್ನ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಈಗ ಮ್ಯಾಪ್ ಅಲ್ಲಿ ನಾವೇನೇನು ಡಿವಿಷನ್ ಅನ್ನು ನೋಡಿದೀವಿ ಆ ಡಿವಿಷನ್ ಬಗೆಗಿನ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಈ ಟೇಬಲ್ ಅಲ್ಲಿ ಇದೆ ಸೊ ಕೊಪ್ಪನ್ ಡಿವೈಡೆಡ್ ಇಂಡಿಯಾ ಇಂಟು 9 ಕ್ಲೈಮ್ಯಾಟಿಕ್ ರೀಜನ್ಸ್ ಮೇಕಿಂಗ್ ಯೂಸ್ ಆಫ್ ದ ಎಬೋವ್ ಸ್ಕೀಮ್ ಸೊ ಎರಡು ಟೇಬಲ್ ನ ನೋಡಿದ್ರಲ್ಲ ಆ ಟೇಬಲ್ ಬೇಸ್ಡ್ ಆಗಿ ಇಂಡಿಯಾದ ಕ್ಲೈಮ್ಯಾಟಿಕ್ ರೀಜನ್ಸ್ ಅನ್ನ ಕೊಪ್ಪನ್ ಡಿವೈಡ್ ಮಾಡಿದಾನೆ
ಸೊ ಈಗ ಫಸ್ಟ್ ಇದು ಕ್ಲೈಮ್ಯಾಟಿಕ್ ಟೈಪ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೆಕೆಂಡ್ ಬಂದು ರೀಜನ್, ಯಾವ್ಯಾವ ರೀಜನ್ ಈ ಇದ್ರಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ಬೋದು. ಥರ್ಡ್ ಒನ್ ಬಂದು ಆನ್ಯುಯಲ್ ರೈನ್ಫಾಲ್ ಎಷ್ಟಿದೆ ಆ ಏರಿಯಾದಲ್ಲಿ ಅಂತ. ಈಗ ಫಸ್ಟ್ ಕ್ಲೈಮ್ಯಾಟಿಕ್ ಟೈಪ್ ಬಂದು AMW, ಕ್ಯಾಪಿಟಲ್ A ಸ್ಮಾಲ್ m W. ಇಟ್ ಇಂಡಿಕೇಟ್ಸ್ ಮಾನ್ಸೂನ್ ಟೈಪ್ ವಿತ್ ಶಾರ್ಟ್ ಡ್ರೈ ವಿಂಟರ್ ಸೀಸನ್. ಸೊ ಯಾವ ರೀಜನ್ ಅಲ್ಲಿ ನಾವು ಈ ಟೈಪ್ ಆಫ್ ಕ್ಲೈಮೇಟ್ ಅನ್ನು ನೋಡ್ಬೋದು ಅಂತಂದ್ರೆ ವೆಸ್ಟರ್ನ್ ಕೋಸ್ಟಲ್ ರೀಜನ್ ಸೌತ್ ಆಫ್ ಮುಂಬೈ. ಸೊ ಆ ಮ್ಯಾಪ್ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಏನಿದೆ ಆ ಏರಿಯಾ. ಸೊ ವೆಸ್ಟ್ ಕೋಸ್ಟಲ್ ರೀಜನ್ ಅರೌಂಡ್ ಆನ್ಯುಯಲ್ ರೈನ್ಫಾಲ್ 300 ಸೆಂಟಿಮೀಟರ್ ಗಿಂತ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಾವು ಮಾನ್ಸೂನ್ ಟೈಪ್ ವಿತ್ ಶಾರ್ಟ್ ಡ್ರೈ ವಿಂಟರ್ ಸೀಸನ್ ಅನ್ನ ನೋಡ್ಬೋದು. ಸೆಕೆಂಡ್ ಒನ್ ಬಂದು ಕ್ಯಾಪಿಟಲ್ A ಸ್ಮಾಲ್ s ಮಾನ್ಸೂನ್ ಟೈಪ್ ವಿತ್ ಡ್ರೈ ಸೀಸನ್ ಇನ್ ಹೈ ಸನ್ ಪೀರಿಯಡ್. ಸೊ ಇದನ್ನ ಬಂದು ನಾವು ಕೋರಮಂಡಲ್ ಕೋಸ್ಟ್ ಆರ್ ತಮಿಳುನಾಡು ಕೋಸ್ಟ್ ಏನಿದೆ ಇದು ಜೊತೆಗೆ ಅಡ್ಜಾಯ್ನಿಂಗ್ ಏರಿಯಾಸ್ ಆಫ್ ಆಂಧ್ರ ಪ್ರದೇಶ್ ಈ ರೀಜನ್ ಅಲ್ಲಿ ನೋಡ್ತೇವೆ. ಇಲ್ಲಿಯ ಆನ್ಯುಯಲ್ ರೈನ್ಫಾಲ್ ಬಂದು 75 to 100 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಬಂದು ಕ್ಯಾಪಿಟಲ್ A ಸ್ಮಾಲ್ w ಟ್ರಾಪಿಕಲ್ ಸವನ್ನಾ ಟೈಪ್. ಸೊ ಟ್ರಾಪಿಕಲ್ ಸವನ್ನಾ ಟೈಪ್ ನ ಯಾವ ರೀಜನ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಮೋಸ್ಟ್ ಪಾರ್ಟ್ಸ್ ಆಫ್ ಪೆನಿನ್ಸುಲಾರ್ ಪ್ಲಾಟೂ ಬಾರಿಂಗ್ ಕೋರಮಂಡಲ್ ಅಂಡ್ ಮಲಬಾರ್ ಕೋಸ್ಟಲ್ ಸ್ಟ್ರಿಪ್ಸ್. ಸೊ ಕೋರಮಂಡಲ್ ಮತ್ತೆ ಮಲಬಾರ್ ಎರಡು ಕೋಸ್ಟ್ ಅಲ್ಲಿ ನಾವು ನೋಡ್ತೇವೆ ಇದನ್ನ ಟ್ರಾಪಿಕಲ್ ಸವನ್ನಾ ಟೈಪ್ ಅನ್ನ. ಇಲ್ಲಿ ಆನ್ಯುಯಲ್ ರೈನ್ಫಾಲ್ ಬಂದು 75 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಕ್ಯಾಟಗರಿ ಬಂದು BSHW ಸೆಮಿ ಅರಿಡ್ ಸ್ಟಿಪ್ಪಿ ಟೈಪ್ ಕ್ಲೈಮೇಟ್. ಇದು ಯಾವ ರೀಜನ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಸೆಮಿ ಅರಿಡ್ ಸ್ಟಿಪ್ಪಿ ಅಂದ್ರೆ ಆಲ್ಮೋಸ್ಟ್ ಇದು ರಾಜಸ್ಥಾನ್ ಗುಜರಾತ್ ಈ ಸೈಡ್ ಇಲ್ಲಿ ಬರುತ್ತೆ. ಸೊ ರೀಜನ್ ನೋಡೋದಿದ್ರೆ ಸಮ್ ರೈನ್ ಶಾಡೋ ಏರಿಯಾಸ್ ಆಫ್ ವೆಸ್ಟರ್ನ್ ಘಾಟ್ಸ್, ಲಾರ್ಜ್ ಪಾರ್ಟ್ ಆಫ್ ರಾಜಸ್ಥಾನ್ ಅಂಡ್ ಕಾಂಟಿಜಿಯಸ್ ಏರಿಯಾಸ್ ಆಫ್ ಹರಿಯಾಣ ಅಂಡ್ ಗುಜರಾತ್. ಸೊ ಇಲ್ಲಿ ಆನ್ಯುಯಲ್ ರೈನ್ಫಾಲ್ ಕಡಿಮೆ ಇರುತ್ತೆ, 12 to 25 ಸೆಂಟಿಮೀಟರ್ ಇರುತ್ತೆ. ಸೊ ನೆಕ್ಸ್ಟ್ BWHW ಮೀನ್ಸ್ ಹಾಟ್ ಡೆಸರ್ಟ್ ಟೈಪ್. ಸೊ ಹಾಟ್ ಡೆಸರ್ಟ್ ಟೈಪ್ ಯಾವ ರೀಜನ್ ಅಲ್ಲಿ ಬರುತ್ತೆ ಅಂದ್ರೆ ಮೋಸ್ಟ್ ಆಫ್ ವೆಸ್ಟರ್ನ್ ರಾಜಸ್ಥಾನ್. ಸೊ ವೆಸ್ಟರ್ನ್ ರಾಜಸ್ಥಾನ್ ಅಲ್ಲಿ ಈ ಕ್ಲೈಮ್ಯಾಟಿಕ್ ಟೈಪ್ ಅನ್ನ ನಾವು ನೋಡ್ತೇವೆ. ಇಲ್ಲಿ ಆನ್ಯುಯಲ್ ರೈನ್ಫಾಲ್ ಲೆಸ್ ದ್ಯಾನ್ 12 ಸೆಂಟಿಮೀಟರ್ ಇರುತ್ತೆ. ಸೊ ನೆಕ್ಸ್ಟ್ ಬರುವಂತದ್ದು ಕ್ಯಾಪಿಟಲ್ CWG ಮೀನ್ಸ್ ಮಾನ್ಸೂನ್ ಟೈಪ್ ವಿತ್ ಡ್ರೈ ವಿಂಟರ್ಸ್. ಸೊ ಯಾವ್ಯಾವ ರೀಜನ್ ಅಲ್ಲಿ ನಾವು ಇದನ್ನ ನೋಡಬಹುದು ಅಂದ್ರೆ ಮೋಸ್ಟ್ ಪಾರ್ಟ್ಸ್ ಆಫ್ ಗಂಗಾ ಪ್ಲೈನ್, ಈಸ್ಟರ್ನ್ ರಾಜಸ್ಥಾನ್, ಅಸ್ಸಾಂ ಅಂಡ್ ಇನ್ ಮಾಳ್ವಾ ಪ್ಲಾಟೋ. ಸೊ ಇಲ್ಲಿ ಆನ್ಯುಯಲ್ ರೈನ್ಫಾಲ್ ಬಂದು 100 to 200 ಸೆಂಟಿಮೀಟರ್ ಇರುತ್ತೆ. ಸೊ ನೆಕ್ಸ್ಟ್ ಕ್ಯಾಟಗರಿ ಬಂದು DFC. ಇಟ್ ಇಂಡಿಕೇಟ್ಸ್ ಕೋಲ್ಡ್ ಹ್ಯೂಮಿಡ್ ವಿಂಟರ್ಸ್ ಟೈಪ್ ವಿತ್ ಶಾರ್ಟರ್ ಸಮ್ಮರ್. ಸೊ ರೀಜನ್ಸ್ ಬಂದು ಸಿಕ್ಕಿಂ, ಅರುಣಾಚಲ್ ಪ್ರದೇಶ್ ಅಂಡ್ ಪಾರ್ಟ್ಸ್ ಆಫ್ ಅಸ್ಸಾಂ. ಇಲ್ಲಿ ಕೂಡ ರೈನ್ಫಾಲ್ ಬಂದು 200 ಸೆಂಟಿಮೀಟರ್ ತನಕ ಇರುತ್ತೆ ಆನ್ಯುಯಲ್ ರೈನ್ಫಾಲ್. ಸೊ ನೆಕ್ಸ್ಟ್ ತಂಡ್ರಾ ಟೈಪ್ ಮೀನ್ಸ್ ET. ರೀಜನ್ಸ್ ಬಂದು ಮೌಂಟೈನ್ ಏರಿಯಾಸ್ ಆಫ್ ಉತ್ತರಾಖಂಡ್. ದ ಆವರೇಜ್ ಟೆಂಪರೇಚರ್ ವೇರೀಸ್ ಫ್ರಮ್ 0 to 10 ಡಿಗ್ರಿ ಸೆಲ್ಸಿಯಸ್. ರೈನ್ಫಾಲ್ ವೇರೀಸ್ ಫ್ರಮ್ ಇಯರ್ ಟು ಇಯರ್. ಸೊ ಇಲ್ಲಿ ರೈನ್ಫಾಲ್ ವೇರಿ ಆಗ್ತಾ ಇರುತ್ತೆ. ಸೊ ಲಾಸ್ಟ್ ಒನ್ ಬಂದು ಕ್ಯಾಪಿಟಲ್ E ಮೀನ್ಸ್ ಪೋಲಾರ್ ಟೈಪ್. ಸೊ ಇದನ್ನ ನಾವು ಜಮ್ಮು ಕಾಶ್ಮೀರ ಅಲ್ಲಿ ನೋಡ್ತೇವೆ ಪೋಲಾರ್ ಟೈಪ್. ಹೈಯರ್ ಏರಿಯಾಸ್ ಆಫ್ ಜಮ್ಮು ಕಾಶ್ಮೀರ್ ಅಂಡ್ ಹಿಮಾಚಲ್ ಪ್ರದೇಶ್ ಇನ್ ವಿಚ್ ಟೆಂಪರೇಚರ್ ಆಫ್ ದ ವಾರ್ಮೆಸ್ಟ್ ಮಂತ್ ವೇರೀಸ್ 0 to 10 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಪ್ರೆಸಿಪಿಟೇಷನ್ ಅಕ್ಕರ್ಸ್ ಇನ್ ದ ಫಾರ್ಮ್ ಆಫ್ ಸ್ನೋ. ಸೊ ತಂಡ್ರಾ ಮತ್ತೆ ಪೋಲಾರ್ ಟೈಪ್ ಹೇಳುವಾಗಲೇ ಹೇಳಿದೆ ಇದನ್ನ ನಾವು ಆಲ್ಮೋಸ್ಟ್ ಆರ್ಕ್ಟಿಕ್ ರೀಜನ್ ಅಲ್ಲಿ ನೋಡೋ ತರ ಕ್ಲೈಮೇಟ್ ಅಂತ. ಸೊ ಆ ತರದ ಕ್ಲೈಮೇಟ್ ನಮ್ಮ ಇಂಡಿಯಾದಲ್ಲಿ ಎಲ್ಲಿ ನೋಡ್ತೀವಿ ನಾವು ಅಂತಂದ್ರೆ ಜಮ್ಮು ಕಾಶ್ಮೀರ್ ಮತ್ತೆ ಹಿಮಾಚಲ್ ಪ್ರದೇಶಲ್ಲಿ ನೋಡ್ತೇವೆ. ಜೊತೆಗೆ ತಂಡ್ರಾ ಟೈಪ್ ಆಫ್ ಕ್ಲೈಮೇಟ್ ಅನ್ನ ಉತ್ತರಾಖಂಡ್ ಅಲ್ಲಿ ಇರ್ತಕ್ಕಂಥ ಮೌಂಟೇನ್ಸ್ ಅಲ್ಲಿ ನಾವು ನೋಡ್ತೇವೆ. ಸೊ ಇದಿಷ್ಟು ಕೊಪ್ಪನ್ಸ್ ಕ್ಲಾಸಿಫಿಕೇಶನ್ ಆನ್ ಇಂಡಿಯನ್ ಕ್ಲೈಮ್ಯಾಟಿಕ್ ರೀಜನ್ಸ್. ಸೊ ಈ ಟೇಬಲ್ ನಲ್ಲಿ ಕ್ಲೈಮ್ಯಾಟಿಕ್ ರೀಜನ್ಸ್ ಇನ್ ಇಂಡಿಯಾ ಇದೆ. ಸೊ ಇದು ನಿಮ್ಗೆ ಕನ್ವೀನಿಯಂಟ್ ಆಗಿ ಅರ್ಥ ಆಗುತ್ತೆ ಈ ಟೇಬಲ್ ನ ನೆನ್ಪಿಟ್ಕೊಂಡ್ರೆ. ಸೊ ನೇಮ್ ಆಫ್ ಕ್ಲೈಮ್ಯಾಟಿಕ್ ರೀಜನ್ ಅನ್ನ ಇದು ಇಂಡಿಕೇಟ್ ಮಾಡುತ್ತೆ, ಸ್ಟೇಟ್ಸ್ ಆರ್ ರೀಜನ್ಸ್ ನ ಇದು ಇಂಡಿಕೇಟ್ ಮಾಡುತ್ತೆ. ಈಗ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಕ್ಲೈಮೇಟ್ ಅನ್ನ ನಾವು ಯಾವ ರೀಜನ್ ಅಲ್ಲಿ ನೋಡ್ತೀವಿ ಅಂದ್ರೆ ಅಸ್ಸಾಂ ಅಂಡ್ ಪಾರ್ಟ್ಸ್ ಆಫ್ ಸಹ್ಯಾದ್ರಿ ಮೌಂಟೇನ್ ರೇಂಜ್ ಅಲ್ಲಿ ನೋಡ್ತೇವೆ. ಟ್ರಾಪಿಕಲ್ ಸವನ್ನಾ ಕ್ಲೈಮೇಟ್ ಅನ್ನ ಸಹ್ಯಾದ್ರಿ ಮೌಂಟೇನ್ ರೇಂಜ್ ಅಂಡ್ ಪಾರ್ಟ್ಸ್ ಆಫ್ ಮಹಾರಾಷ್ಟ್ರದಲ್ಲಿ ನೋಡ್ತೇವೆ. ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಸ್ಟೆಪ್ಪೆ ಕ್ಲೈಮೇಟ್ ಅನ್ನ ಪಾರ್ಟ್ಸ್ ಆಫ್ ಪಂಜಾಬ್ ಅಂಡ್ ಗುಜರಾತ್ ಅಲ್ಲಿ ನೋಡ್ತೇವೆ. ಟ್ರಾಪಿಕಲ್ ಡೆಸರ್ಟ್ ಕ್ಲೈಮೇಟ್ ಅನ್ನ ಮೋಸ್ಟ್ ಪಾರ್ಟ್ಸ್ ಆಫ್ ರಾಜಸ್ಥಾನ್ ಅಲ್ಲಿ ನೋಡ್ತೀವಿ. ಮಾಯಿಸ್ಟ್ ಸಬ್ ಟ್ರಾಪಿಕಲ್ ವಿತ್ ವಿಂಟರ್ ಕ್ಲೈಮೇಟ್ ಅನ್ನ ಪಾರ್ಟ್ಸ್ ಆಫ್ ಪಂಜಾಬ್, ಅಸ್ಸಾಂ ಅಂಡ್ ರಾಜಸ್ಥಾನ್ ಅಲ್ಲಿ ನೋಡ್ತೇವೆ. ನೆಕ್ಸ್ಟ್ ಮೌಂಟೇನ್ ಕ್ಲೈಮೇಟ್ ಟೈಪ್ ಏನಿದೆ ಇದನ್ನ ಪಾರ್ಟ್ಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್ ಅಂಡ್ ಉತ್ತರಾಂಚಲ್ ಅಲ್ಲಿ ನೋಡ್ತೇವೆ. ನೆಕ್ಸ್ಟ್ ಡ್ರಾಫ್ಟ್ ಏರಿಯಾಸ್ ರಾಜಸ್ಥಾನ್, ಗುಜರಾತ್ ಅಂಡ್ ಹರಿಯಾಣ ಅಲ್ಲಿ ಕಂಡು ಬರುತ್ತೆ. ಟ್ರಾಪಿಕಲ್ ಸೆಮಿ ಅರಿಡ್ ಸ್ಟೆಪ್ಪೆ ಕ್ಲೈಮೇಟ್ ಅನ್ನ ತಮಿಳುನಾಡು, ಮಹಾರಾಷ್ಟ್ರ ಅಂಡ್ ಅದರ್ ಪಾರ್ಟ್ಸ್ ಆಫ್ ಸೌತ್ ಇಂಡಿಯಾದಲ್ಲಿ ನೋಡ್ತೇವೆ. ಎಕ್ಸಾಂಪಲ್, ಈಗ ಮೋಸ್ಟ್ ಪಾರ್ಟ್ಸ್ ಆಫ್ ರಾಜಸ್ಥಾನ್ ಅಲ್ಲಿ ನಾವು ನೋಡುವಂತ ಕ್ಲೈಮೇಟ್ ಯಾವುದು ಅನ್ನೋ ಕ್ವಶನ್ ಕೇಳಿದ್ರೆ ನಿಮ್ಗೆ ಈ ಟೇಬಲ್ ಹೆಲ್ಪ್ ಆಗುತ್ತೆ. ಸೊ ಟ್ರಾಪಿಕಲ್ ಡೆಸರ್ಟ್ ಕ್ಲೈಮೇಟ್ ಅಂತ ನೀವು ಆನ್ಸರ್ ಅನ್ನ ಟಿಕ್ ಮಾಡಬಹುದು. ಅದೇ ರೀತಿ
ಈಗ ರಾಜಸ್ಥಾನ್, ಗುಜರಾತ್ ಅಂಡ್ ಹರಿಯಾಣ ಡ್ರಾಫ್ಟ್ ಏರಿಯಾಸ್ ಅಂತ ಕೂಡ ಟಿಕ್ ಮಾಡ್ಬೋದು. ಅದಕ್ಕೆ ಈ ಟೇಬಲ್ ನಿಮಗೆ ಉಪಯೋಗ ಆಗುತ್ತೆ. ಸೊ ಇಲ್ಲಿಗೆ ಕ್ಲೈಮೇಟ್ ಆಫ್ ಇಂಡಿಯಾನ 5 ಕ್ಲಾಸ್ ನಲ್ಲಿ ಇನ್ಫಾರ್ಮೇಟಿವ್ ಆಗಿ ಮತ್ತೆ ಡಿಟೇಲ್ ಆಗಿ ಸ್ಟಡಿ ಮಾಡಿದ್ದೇವೆ. ಇಲ್ಲಿಗೆ ಆ ಕ್ಲಾಸ್ ಮುಗ್ದಿದೆ. ನಿಮ್ಗೆ ಏನಾದರೂ ಡೌಟ್ ಇತ್ತಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗ್ದಿದೆ. ಥ್ಯಾಂಕ್ ಯು.